ಸದಾತ್ಮಧ್ಯಾನನಿರತಂ ವಿಷಜೇಭ್ಯಃ ಪರಾಂಗುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀ. ಸದ್ಗುರುಗಳು ಒಳ್ಳೆಯದು ಮಾಡಲಿ. ಆತ್ಮೀಯರೇ, ಕರ್ಕಾಟಕ ರಾಶಿ ಯಾಕಂದರೆ ಸಮಯ ಹೇಳುವಂಥದ್ದು ಬಹಳ ಕಳೆದು ಹೋಗ್ತಾ ಇದೆ. ಯಾಕಂದರೆ ಕಾಲೋ ಗಚ್ಚತಿ ಧೀಮತಾಂ ಎಂಬುದಾಗಿ ಹೇಳಿದರು ಹಿರಿಯರು. ಕಾಲವನ್ನು ತಡಿಲಿಕ್ಕೆ ಯಾರಿಂದನೂ ಕೂಡ ಆಗುವುದಿಲ್ಲ. ನೋಡ್ತಾ ಇದ್ದಂತೆ 24ನೇ ಇಸ್ವಿಯು ಕೂಡ ಮುಗದೇ ಹೋಯಿತು. 25ನೇ ಇಸ್ವಿ ಆಂಗ್ಲ ವರ್ಷ ಬರ್ತಾ ಇದೆ. ಹಾಗಾಗಿ 1/1/2025ಕ್ಕೆ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ, ಅನಂತರದ ಒಂದು ವರ್ಷದ ಇಂಗ್ಲೀಷಿನ ಕ್ಯಾಲೆಂಡರ್ನ ಪ್ರಕಾರ ಭವಿಷ್ಯ ಹೇಗಿದೆ ಎಂಬುದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಯಾಕಂದರೆ ಕರ್ಕಾಟಕ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಎಲ್ಲವೂ ಕೂಡ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಕೈ ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಕರ್ಕಾಟಕ ರಾಶಿಯವರು ಇದ್ದೀರಿ. ಏನಪ್ಪ ಶುಭವಾದಂಥ ವಿಷಯಗಳು ಎಂಬುದನ್ನು ತಿಳ್ಕೊಳ್ಳೋಣ. ನಾವು ಹೇಳುವಂಥ ಇದು ಗೋಚಾರ ಫಲ. ನಿಮ್ಮ ಜಾತಕದ ಮೇಲೆ, ದಶಾಮುಕ್ತಿಗಳ ಮೇಲೆ ವ್ಯತ್ಯಾಸಗಳು ಕೂಡ ಇರಬಹುದು. ನೋಡಿ, ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳನ್ನು ನಾವು ತಿಳ್ಕೊಂಡು ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಗುರು ಆರಂಭದ ದಿವಸದಲ್ಲಿ ಕರ್ಕಾಟಕ ರಾಶಿಗೆ ಏಕಾದಶದಲ್ಲಿದ್ದಾನೆ. ಅದು ಬಹಳ ಒಳ್ಳೆಯದಾದಂಥದ್ದು. ಯಾಕಂದರೆ 5ನೇ ತಿಂಗಳ ಅನಂತರದಲ್ಲಿ 12ನೇ ರಾಶಿ ಗುರು ಕೂಡ ಬಂದುಬಿಡ್ತಾನೆ. ಹಾಗಾಗಿ ಏನೇ ಮಾಡೋದಾದ್ರೂ ಮುಂಚಿತವಾಗಿ ಮಾಡ್ಕೊಳ್ತಾ ಹೋಗಬೇಕು ನೀವು. ಇನ್ನು ನೋಡಿ, ಈಗ ಸದ್ಯಕ್ಕೆ ಆರಂಭದ ದಿವಸದಲ್ಲಿ ಅಷ್ಟಮದಲ್ಲಿ ಶನಿ ಇದ್ದಾನೆ. 29/3/2025ಕ್ಕೆ ಅಷ್ಟಮದ ಶನಿ ನವಮಕ್ಕೆ ಹೋಗ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. 9ನೇ ರಾಶಿಗೆ ಶನಿ ಬರುವಂಥದ್ದೇ ಬಹಳ ಒಳ್ಳೆಯದು. ಆ ಅಷ್ಟಮ ಶನಿಯ ಚಿಂತೆ, ಅಷ್ಟಮ ಶನಿಯ ಟೆನ್ಷನ್ನು ಬಹಳ ದೂರವಾಗ್ತದೆ. ಇದು ಬಹಳ ಉತ್ತಮವಾದಂತಹದ್ದು. ಇನ್ನು ರಾಹುವು ಕೂಡ ನಿಮ್ಮ ರಾಶಿಯಿಂದ ನವಮ ರಾಶಿಯಲ್ಲಿರುವಂಥವನು ಅಷ್ಟಮ ರಾಶಿಗೆ ರಾಹು ಬಂದುಬಿಡ್ತಾನೆ. ಹಾಗಾಗಿ ರಾಹುವಿನ ಪರಿವರ್ತನೆ ಅಷ್ಟೊಂದು ಶುಭವಾದದ್ದಲ್ಲ. ಇನ್ನು ನಿಮಗೆ ಒಂದು ಹಂತಕ್ಕೆ ಗುರುವಿನ ಅನುಗ್ರಹ, ಅದರ ಜೊತೆಗೆ ಕೇತುವಿನ ಅನುಗ್ರಹ. ಕೇತುವು ಕೂಡ 2ನೇ ರಾಶಿಗೆ ಬರ್ತಾನೆ. ಹೀಗೆಲ್ಲ ಇದೆ. ಪುನರ್ವಸು ನಕ್ಷತ್ರ 4ನೇ ಪಾದ, ಹಾಗೆ ಪುಷ್ಯ ನಕ್ಷತ್ರ 1, 2, 3, 4ನೇ ಪಾದ, ಹಾಗೆ ಆಶ್ಲೇಷ ನಕ್ಷತ್ರ 1ರಿಂದ 4 ಪಾದ. ಏನಪ್ಪ ನಿಮಗೆ ನಕ್ಷತ್ರ ಪರಿಹಾರಗಳು ಎಂಬುದನ್ನು ಕೂಡ ವಿಡಿಯೋ ಕೊನೆಯಲ್ಲಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದರೆ ನಾವು ವಿಡಿಯೋ ಮಾಡುವಂಥ ಉದ್ದೇಶ ಆದಷ್ಟು ಆ ಗ್ರಹಸ್ಥಿತಿಗಳ ಮೂಲಕವಾಗಿ ಜಾಗ್ರತೆಯನ್ನು ಹೇಳುವಂತಹ ಒಂದು ಪ್ರಯತ್ನ. ಎಷ್ಟಾಗತ್ತೋ ಅಷ್ಟು ಮುಂಜಾಗ್ರತೆಯಿಂದ ಹೀಗೆ ಮಾಡಿದರೆ ಒಳ್ಳೆ ರೀತಿಯಾದಂಥ ಫಲಗಳಾಗತ್ತೆ ಎಂಬುದನ್ನು ತಿಳಿಸ್ಕೊಡುವಂತಹ ಒಂದು ಮನುಷ್ಯ ಪ್ರಯತ್ನ ಪುಟ್ಟದಾದಂಥದ್ದು. ಹಾಗೆ ನಿಮ್ಮೆಲ್ಲರ ಸಹಜ ಸಹಕಾರದಿಂದ ನೋಡಿ, ಇವಾಗ 1,25,000 ಸಬ್ಸ್ಕ್ರೈಬರು ಕೂಡ ಆಗಿದ್ದಾರೆ. ನೀವೆಲ್ಲ ಸೇರಿ ಮಾಡಿದ್ದೀರಿ, ಲೈಕ್ ಮಾಡ್ತಾ ಇದ್ದೀರಿ, ಶೇರ್ ಮಾಡ್ತಾ ಇದ್ದೀರಿ. ಹಾಗಾಗಿ ಎಲ್ಲರಿಗೂ ಕೂಡ ಬಹಳ ಧನ್ಯವಾದಗಳನ್ನು ಕೂಡ ನಾನು ಹೇಳಬೇಕು. ನೋಡೋಣ, ಏನಪ್ಪ ಕರ್ಕಾಟಕ ರಾಶಿಯವರಿಗೆ ಒದ್ದಾಟ ಅಂತಂದರೆ, ಒಂದು ಆರಂಭದ ದಿವಸದಲ್ಲಿ ನಿಮಗೆ ಒಂದು ಮೇವರೆಗೆ ಹೇಗಿರ್ತದೆ ಹೇಳೋದನ್ನು ಚಿಂತನೆ ಮಾಡೋಣ. ಮೇವರೆಗೆ ನಿಮಗೆ ಆರ್ಥಿಕವಾದಂಥ ರೀತಿಯಲ್ಲಿ ಹಣ ಬರುತ್ತೆ. ನಿಮಗೆ ಬರುವುದಿಲ್ಲ ಅಂತಲ್ಲ. ಯಾಕಂದರೆ ಹಣ 16 ದಾರಿಗಳ ಮೂಲಕವಾಗಿ ಬರುತ್ತೆ. ನಿಮಗೆ 1, 2, 3, 4 ಅಂತಲ್ಲ, 16 ದಾರಿಗಳ ಮೂಲಕವಾಗಿ ಬರುತ್ತೆ. ಆದರೆ ಖರ್ಚಿನ ವ್ಯವಸ್ಥೆ ಜಾಸ್ತಿ ಆಗಿದೆ, ಜಂಜಾಟಗಳು ಸ್ವಲ್ಪ ಜಾಸ್ತಿ ಆಗಿದೆ. ಅಲ್ಲಿ ತೆಗೆದು ಇಲ್ಲಿ ಹಾಕೋದು, ಇಲ್ಲಿ ತೆಗೆದು ಅಲ್ಲಿ ಹಾಕೋದು, ಅಲ್ಲಿ ತೆಗೆದು ಇಲ್ಲಿ ಹಾಕುವಂಥ ಪ್ರಯತ್ನಗಳಾಗಿದೆ. ಎಲ್ಲೋ ಒಂದು ಕಡೆಗೆ ಸ್ಥಿರವಾದಂಥ ಆಸ್ತಿ ಪಾಸ್ತಿಗಳಾಗುತ್ತೋ, ಹಣಕಾಸು ಮಾಡ್ತಿರೋ ನೋಡಲಿಕ್ಕೆ ಹೋದರೆ ಅದು ಸಿಗ್ತಾ ಇಲ್ಲ. ಹಾಗಂತೇಳಿ ಹಣ ಬರುತ್ತೆ ನಿಮಗೆ. 2025 ಅಧಿಕವಾದಂಥ ಹಣವೇ ಬರುತ್ತೆ. ಯಾಕಂದರೆ ಭಾಗ್ಯಕ್ಕೆ ಶನಿ ಬರ್ತಾ ಇದ್ದಾನೆ, ಅದು ಗುರುವಿನ ಮನೆಗೆ ಬರ್ತಾ ಇದ್ದಾನೆ. ಹಾಗಾಗಿ ನಿಮ್ಗೆ ಹಣ ಹೆಚ್ಚಿನದಾಗಿ ಬರುತ್ತೆ, ಅದರದೆಲ್ಲ ಖರ್ಚಾಗುವಂಥ ಪರಿಸ್ಥಿತಿಯೇ ಜಾಸ್ತಿ ಆಗುತ್ತೆ. ಹಾಗಾಗಿ ಖರ್ಚನ್ನು ನೀವು ಜಾಸ್ತಿಯಾಗಿ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಬಂದಂಥ ದುಡ್ಡನ್ನು ಹಿಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ನಮ್ಮಲ್ಲಿ ಚಂಚಲ ಚಪಲ ಲಕ್ಷ್ಮಿ ಅಂತ ಕರೀತಾರೆ. ಲಕ್ಷ್ಮಿ ಯಾರಲ್ಲೂ ಕೂಡ ಶಾಶ್ವತವಾದ್ದಲ್ಲ. ಆದರೂ ಕೂಡ ನೀವು ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಖರ್ಚನ್ನು ಕಡಿಮೆ ಮಾಡುವಂತಹ ಪ್ರಯತ್ನಗಳನ್ನು ಮಾಡಬೇಕು. ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತೆ, ಆರ್ಥಿಕವಾಗಿ ನಿಮ್ಮ ಬೆಳವಣಿಗೆಯೂ ಕೂಡ ಇದೆ. ಆದರೆ 16 ಮೂಲಗಳನ್ನು ಭಗವಂತ ಸೃಷ್ಟಿ ಮಾಡ್ತಾನೆ. ಅದೇನು ನೀವು ವರಿ ಮಾಡುವಂಥದ್ದಲ್ಲ. ಈ ವರ್ಷದ ಆರಂಭದಿಂದ ಕೊನೆಯವರೆಗೂ ಕೂಡ ಒಂದಂತಕ್ಕೆ ಗುರು ವೇಕ್ ಬಂದರೂ ಕೂಡ ಶನಿ ಭಾಗ್ಯಕ್ಕೆ ಬಂದಿರ್ತಾನೆ. ಹಾಗಾಗಿ ತಕ್ಕಡಿಯಲ್ಲಿ ಆ ಕಡೆ ಈ ಕಡೆ ಎರಡೂ ಸಮ ಆಗುವಂತಹ ಒಂದು ಪರಿಸ್ಥಿತಿ ಆಗ್ತದೆ. ಒಂದು ಕಡೆ ಕಡಿಮೆ ಇದ್ರೆ ಇನ್ನೊಂದು ಕಡೆ ಜಾಸ್ತಿ ಇದ್ದರೆ ಸರಿಯಾದಂಥ ರೀತಿಯಲ್ಲಿ ಹೋಗುವಂಥ ಪ್ರಯತ್ನಗಳನ್ನು ಆರ್ಥಿಕವಾಗಿ ಮಾಡ್ತಾನೆ. ಹಾಗೆ ಏನೋ ಒಂದಷ್ಟು ಸ್ಥಿರಾಸ್ತಿಯನ್ನು ಕೂಡ ನೀವು ಸಂಪಾದನೆ ಮಾಡಬಹುದು. ಯಾಕಂದರೆ ಬಹಳ ಕಷ್ಟಪಟ್ಟು ಬಹಳ ವರ್ಷದಿಂದ ಸೇರಿಸಿರುವಂತಹ ದುಡ್ಡಿಂದ ಎಲ್ಲೋ ಒಂದು ಕಡೆಗೆ ಆಸ್ತಿ ಪಾಸ್ತಿಗಳನ್ನು ಕೂಡ ಇಡುವಂತಹ ಮತ್ತು ಬೆಳೆಯುವಂತಹ ಪ್ರಯತ್ನಗಳನ್ನು ಕೂಡ ಶನಿ ಮಾಡ್ತಾನೆ. ನಿಮ್ಮ ರಾಶಿಗೆ ಒಂದು ಹಂತಕ್ಕೆ ಅಷ್ಟಮಾಧಿಪತಿಯೂ ಕೂಡ ಆಗ್ತಾನೆ, ಸಪ್ತಮಾಧಿಪತಿಯೂ ಆಗ್ತಾನೆ. ಹಾಗಾಗಿ ಸ್ಥಿರಾಸ್ತಿಯನ್ನು ಸಂಪಾದನೆ ಮಾಡುವಂಥದ್ದು, ಕೃಷಿಗಳ ಬಗ್ಗೆ ಭಾರಿ ಆಸಕ್ತಿ ಸಿಗುವಂಥ ಪ್ರಯತ್ನಗಳಾಗುತ್ತೆ. ಎಷ್ಟೋ ಸಲ ಕೃಷಿ ಇರಬಹುದು, ವಾಹನ ಇರಬಹುದು, ಇವೆಲ್ಲ ಆಸಕ್ತಿಯೇ ಇರುವುದಿಲ್ಲ. ಚೆನ್ನಾಗಿರುವಾಗ ಹೊಸದಾಗಿರುವಾಗ ಅದ್ರ ಬಗ್ಗೆ ಬಹಳ ಪ್ರೀತಿ ಇರ್ತದೆ, 1 ವರ್ಷ 2 ವರ್ಷ.
ಕೊನೆಗೆ ವಾಹನನ ತೊಳೆಯುವುದಿಲ್ಲ, ಒರೆಸೋದಿಲ್ಲ, ಹೀಗೆ ಆಗುತ್ತೆ. ಆದರೆ ಈ ವರ್ಷದಲ್ಲಿ ಆಸಕ್ತಿ ಮತ್ತು ಆದಾಯ ಎರಡೂ ಬರುವಂತಹ ಮೂಲಗಳು ಕೂಡ ನಿಮಗೆ ಸಿಗುತ್ತೆ. ಇದು ಬಹಳ ಉತ್ತಮವಾದಂಥದ್ದು ಅಂತೇಳಿ ಹೇಳಬಹುದು. ಇನ್ನು ವಿವಾಹಾದಿ ಮಂಗಲ ಕಾರ್ಯಗಳನ್ನು ನೋಡ್ತಾ ಹೋದರೆ ವಿವಾಹಕ್ಕೆ ಸ್ವಲ್ಪ ಚಿಂತೆ ಕಿರಿಕಿರಿ ಇದೆ ಈ ರಾಶಿಯವರಿಗೆ. ಯಾಕೆ ಅಂತಂದರೆ ನೋಡಿ, ರಾಹು ಒಬ್ಬನು ಸಪ್ತಮಕ್ಕೆ ಬರ್ತಾನೆ. ಹಾಗಾಗಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಕಿರಿಕಿರಿಗಳು, ಚಿಂತೆ ಆಗುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಮೌನವಾಗಿರುವಂತಹ ಪ್ರಯತ್ನಗಳನ್ನು ಮಾಡಿ. ಮೌನಿನಃ ಕಲಹಂ ನಾಸ್ತಿ ಎಂಬುದಾಗಿ ಸುಭಾಷಿತಕಾರರು ಹೇಳಿದ್ದಾರೆ. ಮೌನವಾಗಿದ್ದರೆ ಆ ಕಲಹವೇ ಇಲ್ಲ. ಯಾಕಂದರೆ ಮಾತು ಹೇಳಿದ್ರೆ ತಾನೇ ಜಾಸ್ತಿ ಆಗುವಂಥದ್ದು. ಆ ಮಾತೇ ಇಲ್ಲ. ಮೌನದ ಕಡೆ ಹೋಗುವಂಥ ಪ್ರಯತ್ನಗಳನ್ನು ಜಾಸ್ತಿ ಮಾಡಬೇಕು. ಎಲ್ಲಿ? ಕುಟುಂಬದ ವಿಷಯದಲ್ಲಿ, ಸಂಸಾರದ ವಿಷಯದಲ್ಲಿ ಗೃಹಿಣಿಯರು ಗೃಹಸ್ಥರು ಎರಡೂ ಜನ ನೋಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು. ಹಾಗಾಗಿ ಮೌನಕ್ಕೆ ಶರಣಾಗುವಂಥ ಪ್ರಯತ್ನವನ್ನು ಮಾಡಿ, ಅದರಿಂದ ಬಹಳ ಶುಭವಾಗ್ತದೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದಂತಹ ಈ ವರ್ಷದಲ್ಲಿ ಆರ್ಥಿಕವಾದಂಥ ಅಭಿವೃದ್ಧಿ ಮತ್ತು ಕೀರ್ತಿ ಲಾಭಗಳಾಗುತ್ತೆ. ಎಲ್ಲಾದರೂ ಕೂಡ ಎಲೆಕ್ಷನ್ ಎತ್ಕೊಳ್ತೀರಿ, ಏನೋ ಮಾಡ್ತೀರಿ ಅಂತಂದರೆ ಆ ದೈವಾನುಗ್ರಹದಿಂದ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಆಶ್ಲೇಷ ನಕ್ಷತ್ರದವರಿಗೆ ಹೋರಾಟ ಮಾಡಿ 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 ಸುಸ್ತಾಗಿದ್ದರೆ ಎಲ್ಲೋ ಒಂದು ಕಡೆಗೆ ನಿಮಗೆ ಈ ವರ್ಷದಲ್ಲಿ ವಿಶ್ರಾಂತಿ ಸಿಗುವಂಥ ಅವಕಾಶಗಳಾಗುತ್ತೆ. ವಿಶ್ರಾಂತಿ ಅಂದರೆ ಏನು? ಒಳ್ಳೆಯದಾಗ್ತದೆ ಅಂತ. ರಿಟೈರ್ಡ್ ಆಗ್ತೀರಿ ಹೇಳುವಂಥ ವಿಶ್ರಾಂತಿ ಅಲ್ಲ, ಒಳ್ಳೆಯದಾಗೋದಕ್ಕೆ ಬಹಳ ಮನಸ್ಸಿಗೆ ವಿಶ್ರಾಂತಿ ಸಿಗ್ತದೆ ಅಂತ. ಜಂಜಾಟಗಳಿಂದ ಸ್ವಲ್ಪ ಕಡಿಮೆ ಆಗ್ತದೆ ಹೇಳುವಂಥದ್ದು. ಇನ್ನು ಬಹಳ ಧರ್ಮ ಕಾರ್ಯಗಳನ್ನು ಕೂಡ ಭಗವಂತ ಮಾಡಿಸ್ತಾನೆ ನಿಮಗೆ. ಶನಿ ಮಹಾರಾಜ ಧರ್ಮ ಕಾರ್ಯಗಳನ್ನು ಕೂಡ ಮಾಡಿಸ್ತಾನೆ. ಅದರ ಜೊತೆಯಲ್ಲಿ ಏಕಾದಶಕ್ಕೆ ಅವನ ದೃಷ್ಟಿಯೂ ಕೂಡ ಇರುತ್ತೆ. ಇದು ಬಹಳ ಮುಖ್ಯವಾದಂಥದ್ದು. ಏಕಾದಶಕ್ಕೆ ದೃಷ್ಟಿಯಿಂದಾಗ ಬಹಳ ಧರ್ಮ ಕಾರ್ಯ ಮಾಡುವಂಥದ್ದು ಮತ್ತು ನಿಮ್ಮ ಮನಸ್ಸಲ್ಲಿ ಒಳ್ಳೆ ರೀತಿಯಾದಂತಹ ಭಾವನೆಗಳು ಬರುವಂಥದ್ದು. ಇದು ಬೇಡ ಅಂತೇಳಿ ಬಿಟ್ಟುಬಿಡ್ತೀರಿ. ಎಷ್ಟೋ ಸಲ ಕೆಲವೊಂದು ವಿಷಯಕ್ಕೆ ಬೇಡ ಅಂಥೇಳಿ ಹೇಳಲಿಕ್ಕೆ ಆಗೋದಿಲ್ಲ, ಅದರಿಂದ ಜಂಜಾಟಕ್ಕೆ ಸಿಕ್ಕಾಕೊಳ್ತೀರಿ. ಆದರೆ ಈ ವರ್ಷದಲ್ಲಿ ಬೇಡ ಅಂಥೇಳಿ ಅಸಡ್ಡೆ ಮಾಡಿಬಿಡ್ತೀರಿ ಅಲ್ವಾ? ಸಮಯವೂ ಉಳಿಯುತ್ತೆ, ಹಣವೂ ಉಳಿಯುತ್ತೆ, ಮನಸ್ಸು ಕೂಡ ಸಮಾಧಾನವಾಗಿ ಉಳಿಯುತ್ತದೆ. ನಾವೆಲ್ಲ ಶುದ್ಧವಾದಂಥ ಆಹಾರ ತಿಂತಾ ಇರ್ತೇವೆ, ಆದರೆ ಮನಸ್ಸಿಗೆ ಬೇಡದೇ ಇರುವಂಥದ್ದೆಲ್ಲ ನೂರಾರು ಬರ್ತಾ ಇರ್ತದೆ ಅಲ್ವಾ? ಹಾಗಾಗಿ ಅಂತಹದ್ದನ್ನೆಲ್ಲ ಭಗವಂತ ಧರ್ಮ ಕಾರ್ಯದಿಂದ ದೂರ ಮಾಡ್ತಾನೆ ನಿಮಗೆ. ಹಾಗಾಗಿ ಧರ್ಮ ಕಾರ್ಯದ ಬಗ್ಗೆ ಜಾಸ್ತಿ ಪ್ರಯತ್ನ ಮಾಡಿ. ಧರ್ಮೋ ರಕ್ಷತೆ ರಕ್ಷಿತಃ, ನಿಮ್ಮನ್ನು ಕೂಡ ಧರ್ಮವೇ ರಕ್ಷಣೆ ಮಾಡ್ತದೆ. ಹಾಗೆ ಯಶಸ್ಸು, ಕೀರ್ತಿ, ಲಾಭ ಇದಿಷ್ಟು ಭಗವಂತ ನಿಮಗೆ ಈ ವರ್ಷದಲ್ಲಿ ನೀಡ್ತಾನೆ. ಯಶಸ್ಸು ಆಲ್ಮೋಸ್ಟ್ ಇದೆ ನಿಮಗೆ. ಯಾಕಂದರೆ ಕರ್ಕರಾಶಿಯವರಿಗೆ ಎಲ್ಲ ಒಂದಂತಕ್ಕೆ ನೀವು ಬೆಳೀತಾ ಇದ್ದೀರಿ, ಬೆಳೆದಿದ್ದೀರಿ. ಇನ್ನೇನು ಸ್ವಲ್ಪ ಲಾಭಾಂಶಗಳು ಕಡಿಮೆ ಇದೆ ನಿಮಗೆ, ಆ ಲಾಭವನ್ನು ಕೂಡ ಕೊಡ್ತಾನೆ. ಹಾಗೆ ವಾಹನದಲ್ಲಿ ತೊಂದರೆ ಆಗ್ತಾ ಇದ್ದರೆ ನೋಡಿ, ವಾಹನ ತೆಗೆದುಕೊಳ್ತೀರಿ, ಏನೋ ಕಿರಿಕಿರಿ ಆಗ್ತದೆ. ಅಥವಾ ಹಳೆ ವಾಹನ ತೆಗೆದುಕೊಂಡಿರಿ, ಹೊಸ ವಾಹನ ಏನೋ ತೆಗೆದುಕೊಳ್ಬೇಕು. ಇಂತಹ ವಾಹನದ ತೊಂದರೆಗಳು, ಜಂಜಾಟಗಳಿದ್ದರೆ ಅದೆಲ್ಲ ದೂರ ಆಗುವಂಥ ಸಾಧ್ಯತೆಗಳಾಗುತ್ತೆ. ಹಾಗಾಗಿ ವಾಹನದ ವಿಷಯದಲ್ಲಿ ಖುಷಿ ಸಂತೋಷ ಪಡಬೇಕು ನೀವು. ವಾಹನದಲ್ಲೇನು ಚಿಂತೆ ಮಾಡಿಕೊಳ್ಳುವಂಥದ್ದು ಬೇಡ. ಮತ್ತು ವಿದೇಶಕ್ಕೂ ಕೂಡ ಹೋಗುವಂಥ ಯೋಗಗಳಿದೆ. ಪ್ರಯಾಣ ಎಲ್ಲೋ ಒಂದು ಕಡೆಗಿರ್ತೀರಿ, ನಿಮ್ಮ ಕನಸಿದೆ. ಯಾಕಂದರೆ ನಿಮ್ಮ ಕನಸು ಕರ್ಕಾಟಕ ರಾಶಿಯವರು ಆಕಾಶಕ್ಕಿಂತಲೂ ಮೇಲಕ್ಕೆ ಹೋಗ್ತದೆ. ಅವಕಾಶ ಇರುವಂಥ ಎಲ್ಲ ಜಾಗಕ್ಕೂ ನಿಮ್ಮ ಕನಸಾಗ್ಬಿಡ್ತದೆ. ಹಾಗಾಗಿ ಎಷ್ಟೆಷ್ಟು ಕನಸು, ಎಷ್ಟೆಷ್ಟು ಏನೇನು ಇದೆಯೋ ಅದನ್ನೆಲ್ಲವನ್ನು ಕೂಡ ಭಗವಂತ ಈಡೇರಿಸುವಂತಹ ಪ್ರಯತ್ನ ಮಾಡ್ತಾನೆ. ಯದೀಚ್ಛೇತ್ ಸಕಾಮಃ ಎಂಬುದಾಗಿ ಹೇಳಿದ್ರು. ಒಳ್ಳೆ ರೀತಿಯಾದಂತಹ ಕನಸು, ಆಸೆ, ಆಕಾಂಕ್ಷೆಗಳಿದ್ರೆ ಅದೆಲ್ಲ ಬಹಳ ಒಳ್ಳೆಯದು. ಅಂತಹ ಒಳ್ಳೆಯ ಕನಸನ್ನು ಆ ಭಗವಂತ ನನಸು ಮಾಡ್ತಾನೆ. ಹಾಗಾಗಿ ಪ್ರಯಾಣ ಮಾಡಿ, ಒಳ್ಳೆಯದ ಕಡೆಗೆ ಪ್ರಯಾಣವನ್ನು ಮಾಡಿ. ಇನ್ನು ಆರೋಗ್ಯಕ್ಕೆ ಸ್ವಲ್ಪ ತೊಂದರೆಯನ್ನು ಹೇಳ್ತಾನೆ. ಯಾಕಂದರೆ ರಾಹು ಸರಿಯಾದದ್ದಿಲ್ಲ, ಸ್ವಲ್ಪ ಉಸಿರಾಟಕ್ಕೆ ತೊಂದರೆ ಆಗುವಂಥದ್ದು, ಸಣ್ಣ ಪುಟ್ಟ ಎದೆ ನೋವುಗಳು ಬರುವಂಥದ್ದು. ಮತ್ತು ಇದ್ದಕ್ಕಿದ್ದ ಹಾಗೆ ಗ್ಯಾಸ್ಟ್ರಿಕ್ಕು, ನಿಮಗೆ ಪುರುಸತ್ತೇ ಆಗೋದಿಲ್ಲ ಸರಿಯಾದಂತಹ ಊಟ ತಿಂಡಿ ಮಾಡಲಿಕ್ಕೆ. ಯಾಕಂದರೆ ಇತ್ತೀಚಿನ ದಿವಸದಲ್ಲಿ ಏನಾಗಿದೆ ಅಂದರೆ ಕರ್ಕಾಟಕ ರಾಶಿಯವರಿಗೆ ಪಬ್ಲಿಕ್ ಸರ್ವಿಸ್ ಜಾಸ್ತಿ ಆಗಿಬಿಟ್ಟಿದೆ. ಜನರ ಜೊತೆಗೆ ಹೋಗುವಂಥದ್ದು, ಬೆರೆಯುವಂಥದ್ದು, ನಿಮ್ಮ ಶರೀರಕ್ಕೆ ಏನೂ ಕೂಡ ಅವಕಾಶಗಳೇ ಕೊಡದೇ ಇದ್ದ ಹಾಗೆ ನೀವು ಮಾಡ್ತಾ ಇದ್ದೀರಿ ಅಲ್ವಾ? ಹಾಗಾಗಿ ಅದನ್ನು ಸ್ವಲ್ಪ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡಿ. ಯಾಕಂದರೆ ಘಟ ಇದ್ದರೆ ಮಠವಂತೆ ಅಲ್ವಾ? ಹಾಗಾಗಿ ನಮ್ಮ ಶರೀರವು ಕೂಡ ಗಟ್ಟಿಯಾಗಿರಬೇಕು. ಶರೀರ ಗಟ್ಟಿಯಾಗಿದ್ದರೆ ಏನಾದರೂ ಕೂಡ ಆಗುತ್ತೆ, ಇಲ್ಲ ಅಂತಂದರೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ವಿದ್ಯಾರ್ಥಿಗಳ ಜೀವನಕ್ಕೂ ತಕ್ಕ ಮಟ್ಟಿಗೆ ಚೆನ್ನಾಗೇ ಇದೆ, ಏನೂ ಕಿರಿಕಿರಿ ಮಾಡುವಂಥದ್ದು ಬೇಡ. ನಾನಾ ವಿಧವಾಗಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ, ಒಂದೋ ಎರಡೋ ಅಂತಲ್ಲ. ನಿಮಗೆ ಏನೇನು ವಿಷಯದಲ್ಲಿ ಇವತ್ತಿನ ದಿವಸ ಗೂಗಲ್ಲು, ಆನ್ಲೈನಲ್ಲಿ ಎಲ್ಲ ವಿಷಯಗಳ ಬಗ್ಗೆ ತಿಳುವಳಿಕೆ ಕೊಡುತ್ತದೆ. ಮುಂಚೆಲ್ಲ ನಾವು ನಮಗೆ ಗೊತ್ತಿರಲಿಲ್ಲ ಅಷ್ಟೇ. ಆದರೆ ಇವಾಗೆಲ್ಲ ಎಲ್ಲ ವಿಷಯಗಳು ಕೂಡ ಪ್ರತಿಯೊಬ್ಬರಿಗೂ ಕೂಡ ತಿಳುವಳಿಕೆ ಸಿಗುವ ಹಾಗೆ ಆಗುತ್ತೆ. ರಾಜಕೀಯ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಶುಭವಾದಂಥ ಅವಕಾಶಗಳಿದೆ. ಧಾರ್ಮಿಕ ಮುಖಂಡರಿಗೆ, ಆಕೆ ಧಾರ್ಮಿಕ ಪ್ರವಚನಾದಿಗಳನ್ನು ಮಾಡೋರಿಗೆ ಉತ್ತಮವಾದಂಥ ಅವಕಾಶಗಳು ಕೂಡ ಇದೆ. ಯಾಕಂದ್ರೆ ನಿಮ್ಮಲ್ಲಿ ಒಳಗಡೆಯಿಂದ ಧರ್ಮ ಹೇಳುವಂಥದ್ದು ಬರುತ್ತದೆ, ಧರ್ಮ ರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀರಿ. ಅದರ ಜೊತೆಗೆ ಆ ಧರ್ಮಗಳಿಂದಲೇ ಎಲ್ಲ ರೀತಿಯಾದಂಥ ಅವಕಾಶಗಳಾಗ್ತದೆ. ಎಷ್ಟೋ ಜನ ನೀವು ಸಾಮರ್ಥ್ಯದಿಂದ ನಿಮಗೆ ಮನಸ್ಸಿಗೆ ಆಧ್ಯಾತ್ಮಿಕವಾದಂಥ ಚಿಂತನೆಗಳಿದೆ, ಎಲ್ಲೋ ಒಂದು ಕಡೆಗೆ ಪೀಠಾಧಿಪತಿಗಳಾಗಬೇಕು, ಅಥವಾ ಧರ್ಮ ಸ್ಥಾಪನೆ ಮಾಡಬೇಕು, ಅಥವಾ ಧಾರ್ಮಿಕವಾದಂತಹ ಪ್ರವಚನಗಳನ್ನು ಮಾಡಬೇಕು ಅಂದರೆ ಅವಕಾಶ ಸಿಗ್ತದೆ ನಿಮಗೆ. ಬಹಳ ಮುಖ್ಯವಾಗಿ ಒಂದು 5 ಹೇಳಲೇಬೇಕು ನಿಮಗೆ. ಬಹಳ ಮುಖ್ಯವಾಗಿ 1ನೇದಾಗಿ
ಏನಾದರೂ ಕೂಡ ಅಣ್ಣ ತಮ್ಮಂದಿರ ಕಿರಿಕಿರಿ ಆದರೆ ಈ ವಿಷಯದಲ್ಲಿ ಸ್ವಲ್ಪ ಬಗೆಹರಿಯುವಂಥ ಸಾಧ್ಯತೆಗಳಾಗ್ತದೆ. ನೋಡಿ, ಎಷ್ಟೋ ಈ ರಾಶಿಗೆ ನೋಡ್ತಾ ಹೋದರೆ ಅಷ್ಟಮದಲ್ಲಿ ಶನಿಯಿಂದ ಬಹಳ ಚಿಂತೆ, ಬಹಳ ಕಿರಿಕಿರಿ, ಏನೋ ಕೋರ್ಟು ಕಚೇರಿಯಲ್ಲೇ ಕಿರಿಕಿರಿ ಆಗ್ತಾ ಇದೆ, ವ್ಯಾಜ್ಯಗಳು, ಅಂಥ ವ್ಯಾಜ್ಯಗಳು ಪರಿಹಾರ ಆಗುವಂಥದ್ದಾಗ್ತದೆ. ಮತ್ತು ಎಷ್ಟಾಗುತ್ತೋ ಅಷ್ಟು ಆಧ್ಯಾತ್ಮಿಕವಾದಂಥ ಮುಖಂಡರು, ಜ್ಞಾನಿಗಳಿಗೆ ಬಹಳ ಉತ್ತಮವಾದಂಥ ವರ್ಷ ಅಂತೇಳಿ ಹೇಳ್ಬೋದು. ಮತ್ತು ಬಹಳ ಕನಸು, ನಿಮ್ಮ ವಾಹನದ ಕನಸು ಅದು ನನಸಾಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಅಷ್ಟಮದಲ್ಲಿ ಶನಿ ಇದ್ದಾಗ ಇಷ್ಟು ದಿವಸ ವಾಹನದಲ್ಲಿ ಏನೂ ಅನುಕೂಲ ಇರಲಿಲ್ಲ, ಅದೆಲ್ಲ ಆ ವಾಹನದ ಅನಾನುಕೂಲಗಳೆಲ್ಲ ಪರಿಹಾರ ಆಗಿ ಅನುಕೂಲ ಆಗುವಂಥ ಸಾಧ್ಯತೆಗಳಿದ್ದಾವೆ. ನಾಲ್ಕನೇದಾಗಿ ನೀವು ನಿಮಗೋಸ್ಕರ ಏನೋ ಈ ವರ್ಷದಲ್ಲಿ ಮಾಡ್ತೀರಿ, ನಿಮಗೋಸ್ಕರ. ಯಾಕಂದರೆ ಎಷ್ಟೋ ಸಲ ನಿಮಗೋಸ್ಕರನೇ ಏನೂ ಕೂಡ ಮಾಡೋದಿಲ್ಲ ನೀವು, ಆ ಸಮಯ ನಿಮಗೋಸ್ಕರ ಈ ವರ್ಷದಲ್ಲಿ ಆಗತ್ತೆ, ನೀವು ಅದನ್ನು ಬೆಳೆಸ್ತೀರಿ. ಮತ್ತು ಯಾವುದೋ ನೂತನವಾದಂಥ ವ್ಯಕ್ತಿಯ ಪರಿಚಯವಾಗುತ್ತೆ, ಮತ್ತು ನೂತನವಾದಂಥ ಹಣಕಾಸಿಗೂ ಕೂಡ ಅನುಕೂಲ ಆಗ್ತದೆ. ಇದಿಷ್ಟು ಬಹಳ ಉತ್ತಮವಾದಂಥದ್ದು. ಇಷ್ಟೆಲ್ಲ ಸಿಕ್ಕದು ನಿಮ್ಮ ಕರ್ಕಾಟಕ ರಾಶಿಯವರು ಹಿಡಿಲಿಕ್ಕಾಗ್ತದೆಯಾ? ಭಗವಂತ ಎಲ್ಲ ಕೊಟ್ಟಿದ್ದಾನೆ, ಅದನ್ನು ಮರ್ಯಾದೆ ಇದ್ದಾಗ ಬೆಳೆಸಿ. ಏನಪ್ಪ ನಕ್ಷತ್ರಗಳಿಗೆ ಏನೇನು ಮಾಡಬೇಕು? ವರ್ಷದ ಆರಂಭದಿಂದ ಕೊನೆಯವರೆಗೆ ಪುನರ್ವಸು ನಕ್ಷತ್ರ 4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮನಾಮ ಸ್ಮರಣೆ ಮಾಡಿ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಹೇಳುವಂಥ ರಾಮನಾಮ ಸ್ಮರಣೆ ಮಾಡಿ. ಆ ರಾಮನಾಮ ಸ್ಮರಣೆಯಿಂದ ಬಹಳ ಒಳ್ಳೆಯದಾಗ್ತದೆ. ಇನ್ನು ಪುಷ್ಯ ನಕ್ಷತ್ರ ನೀವೇನು ಮಾಡಿಯಪ್ಪ ಅಂತಂದರೆ, ನಮ್ಮಲ್ಲಿ ಅಷ್ಟಚಕ್ರಗಳಿದೆ, ಚಕ್ರದ ಯೋಗ ಧ್ಯಾನಗಳನ್ನು ಮಾಡ್ತಾ ಬನ್ನಿ. ಯಾಕಂದರೆ ಯೋಗೋಧ್ಯಾನಂ ತಥಾ ಸಾಂಖ್ಯಂ ಅಂತ ಕೃಷ್ಣ ಹೇಳ್ತಾನೆ. ಹಾಗಾಗಿ ಯೋಗದ ಬಗ್ಗೆ ಪುನರ್ವಸು ನಕ್ಷತ್ರದವರು ಜಾಸ್ತಿ ಗಮನ ಕೊಡಿ. ಪುಷ್ಯ ನಕ್ಷತ್ರ, ಪುನರ್ವಸು ಎರಡೂ ಕೂಡ ಮಾಡಿದರೆ ಒಳ್ಳೆಯದು. ಪುನರ್ವಸು ನಕ್ಷತ್ರದವರನಕ ಎಷ್ಟಾಗುತ್ತೋ ಅಷ್ಟು ರಾಮಧ್ಯಾನ ಮಾಡ್ತಾ ಯೋಗದ ಮಾರ್ಗಗಳನ್ನು ಕೂಡ ಗಮನಿಸಿ. ನೀವು ಪುಷ್ಯ ನಕ್ಷತ್ರದವರು ಯೋಗ ಮಾಡ್ತಾ ಬನ್ನಿ, ಎಕ್ಸಸೈಜ್ ಮಾಡ್ತಾ ಬನ್ನಿ. ಯಾಕಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಅದಷ್ಟನ್ನಾದರೂ ಕೇಳುವಂಥ ಪ್ರಯತ್ನವನ್ನು ಮಾಡಿ ಅಲ್ವಾ. ಒಂದೊಂದೇ ಸ್ಟೆಪ್ ಮೇಲಕ್ಕೆ ಹೋಗಬೇಕು. ಅದನ್ನೆಲ್ಲ ಬಹಳ ತಪಸ್ಸು ಅದೆಲ್ಲ ಮಾಡುವಂಥದ್ದು, ಒಂದೆರಡು ದಿವಸಕ್ಕೆ ಆಗೋದಿಲ್ಲ. ಯಾಕಂದರೆ ಕೇವಲ ಸಣ್ಣ ಪುಟ್ಟ ಆಸನಗಳಿಂದಲೇ ಆಗೋದಿಲ್ಲ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿ ಇದಿಷ್ಟಾದರೆ ಅಷ್ಟಾಂಗ ಯೋಗ ಆಗ್ತದೆ ಅಲ್ವಾ. ಅಷ್ಟಾಂಗ ಯೋಗವನ್ನು ಅಧ್ಯಯನ ಮಾಡ್ತಾ ಇದ್ದರೆ ಸಮಯವೇ ಸಾಕಾಗುವುದಿಲ್ಲ, ಅಷ್ಟೊಂದು ವಿಶೇಷವಾಗಿದೆ. ನಮ್ಮದೇ ದೇವತಾ ದರ್ಶನದೆಲ್ಲ ಕೆಲವೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ಅದನ್ನಿನ್ನೂ ಮಾಡಬೇಕು. ಇನ್ನು ಆಶ್ಲೇಷ ನಕ್ಷತ್ರ ನೋಡಿ, ಬಹಳ ಮುಖ್ಯವಾಗಿ ಈ ವರ್ಷದಲ್ಲಿ ಎಲ್ಲವನ್ನು ಬಿಟ್ಟು ಆ ಗುರುವಿಗೆ ಶರಣಾಗತಿಯನ್ನು ಹೊಂದಿ ಗುರುವಿನ ಅನುಗ್ರಹ ಪಡೆಯುವಂಥ ಪ್ರಯತ್ನವನ್ನು ಮಾಡಿ. ಎಲ್ಲಿ ಸನ್ಯಾಸಿಗಳ ಆಗಮನವಾಗುತ್ತೋ ಅಲ್ಲಿ ಹೋಗಿ ಒಂದು ನಮಸ್ಕಾರ ಮಾಡಿ ಅವರ ಆಶೀರ್ವಾದವನ್ನು ಪಡೀರಿ. ನಿಮ್ಮ ತಂದೆ ತಾಯಿಯವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತಹ ಒಂದು ಪ್ರಯತ್ನವನ್ನು ಮಾಡಿ. ಯಾಕಂದರೆ ತಂದೆ ತಾಯಿಯವರ ಆಶೀರ್ವಾದ ಮತ್ತು ಗುರುಗಳ ಆಶೀರ್ವಾದ ಹೇಳುವಂಥದ್ದು ಬಹಳ ಮುಖ್ಯವಾದಂಥ ಒಳ್ಳೆಯ ಫಲಗಳನ್ನು ಕೊಡ್ತದೆ ನಿಮಗೆ ಈ ವರ್ಷದಲ್ಲಿ. ಇದು ಎರಡೇ ಸಾಕು ಆಶ್ಲೇಷ ನಕ್ಷತ್ರದವರಿಗೆ. ಬೇರೆ ಹತ್ತಾರೆಲ್ಲೂ ಹೋಗುವಂಥದ್ದು ಬೇಡ, ಏನೂ ಮಾಡೋದು ಬೇಡ. ವರ್ಷದಲ್ಲಿ ಇದು ಎರಡನೇ ನೀವು ಎಡೆಬಿಡದೆ, ಒಂದು ಮಾತೃದೇವೋ ಭವ ಪಿತೃದೇವೋ ಭವ, ಇನ್ನೊಂದು ಆಚಾರ್ಯ ದೇವೋಭವ, ಗುರುಗಳನ್ನು ಧ್ಯಾನ ಮಾಡಿಕೊಳ್ಳಿ. ಗುರುವಾರ ಉಪವಾಸವೋ ಅಥವಾ ರಾಯರ ಆರಾಧನೆಯನ್ನು ಮಾಡಿಕೊಳ್ಳಿ, ಅಥವಾ ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳನ್ನು ಜಪ ಧ್ಯಾನವನ್ನು ಮಾಡ್ತಾ ಬನ್ನಿ. ಇಷ್ಟು ಮಾಡಿದ್ರೆ ಭಗವಂತ ಎಲ್ಲವನ್ನು ಕೂಡ ಕೊಡ್ತಾನೆ. ಇಷ್ಟಾಗಲಿ ಕರ್ಕಾಟಕ ರಾಶಿಯವರಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದಕ್ಕೆ ವಿಶೇಷವಾಗಿ ಗುರುಗಳನ್ನೇ ಧ್ಯಾನ ಮಾಡಿ. ಭಗವಾನ್ ಸದ್ಗುರು ಶ್ರೀಧರ ಸ್ವಾಮಿಗಳು ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ಆ ಗುರುಗಳ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಮಂಗಲವಾಗಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು. ಭಗವಾನ್ ಸದ್ಗುರು ಶ್ರೀ ಶ್ರೀಧರ ಸ್ವಾಮಿ ಮಹಾರಾಜ ಕೀ ಜೈ.